ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಮಖೇ ಪ್ರತಿಹತೆ ಶಕ್ರೋ ಮೈತ್ರೇಯಾತಿರುಷಾನ್ವಿತಃ ಸಂವರ್ತಕಂ ನಾಮಗಣಂ ತೋಯದಾನಾಮಥಾಬ್ರವೀತ್. ಮೈತ್ರೇಯ ಯಾವಾಗ ಇಂದ್ರನನ್ನ ಕುರಿತಾದ ಯಜ್ಞ ನಿಂತಿತೋ ಆಗ ಇಂದ್ರ ಮುನಿದು ಸಂವರ್ತಕಂ ನಾಮಗಣಂ, ಸಂವರ್ತಕ ಅಂತ ಮೋಡಗಳ ಒಂದು ಗುಂಪು, ಅದಕ್ಕೆ ಹೇಳಿದ ಭೋ ಭೋ ಮೇಘ ವಿನಾ ನಿಶಮ್ಯೈತತ್ ವಚನಂ ಗದತೋ ಮಮ ಆಜ್ಞಾನಂತರಮೇವಾಶು ಕ್ರಿಯತಾಮ ವಿಚಾರಿತಂ. ನನ್ನ ಮಾತನ್ನು ಕೇಳಿ, ನಾನು ಆರ್ಡರ್ ಮಾಡಿದ ಕೂಡಲೇ ಅವಿಚಾರಿತಂ ಕುರುತ, ಯಾಕೆ ಏನು ಅಂತೆಲ್ಲ ಕೇಳಬೇಡಿ, ಮಾಡಿಬಿಡಿ. ನಂದಗೋಪ ಸುದುರ್ಬುದ್ಧಿ ಗೋಪೈರನ್ಯೈ ಸಹಾಯವಾನ್ ಕೃಷ್ಣಾಶ್ರಯ ಬಲಾಧ್ಮಾತೋ ಮಖಭಂಗಂ ಅಚೀಕೃಪತ್. ನಂದಗೋಪ ಸುದುರ್ಬುದ್ಧಿ, ಬಹಳ ದುರ್ಬುದ್ಧಿ ಇರುವ ನಂದಗೋಪ ಬೇರೆ ಗೋಪಾಲಕರ ಸಹಾಯವನ್ನು ಪಡೆದು ಕೃಷ್ಣಾಶ್ರಯ ಬಲಾಧ್ಮಾತಃ, ಕೃಷ್ಣಾಶ್ರಯದಿಂದ ಕಂಗೆಟ್ಟು, ಕೃಷ್ಣಾಶ್ರಯದಿಂದ ಅರಿವು ಕೆಟ್ಟು ಮಖಭಂಗಂ ಅಚೀಕೃಪತ್, ಯಜ್ಞವನ್ನು ಭಂಗಿಸಿದ್ದಾನೆ. ಆಜೀವೋ ಯಾಃ ಪರಸ್ತೇತಾಂ ಗಾವಸ್ತಸ್ಯ ಚ ಕಾರಣಂ ತಾ ಗಾವೋ ವೃಷ್ಟಿವಾತೇನ ಪೀಡ್ಯಂತಾಂ ವಚನಾನ್ ಮಮ. ಆಜೀವಃ ಗಾವಃ, ಅವನು ಬದುಕೋದು ಎಲ್ಲಿಂದ? ಹಸುಗಳಿಂದ. ಆ ಹಸುಗಳಿಗೆ ವೃಷ್ಟಿವಾತೇನ ಪೀಡ್ಯಂತಾಂ, ಮಳೆಯಿಂದ ಗಾಳಿಯಿಂದ ಪೀಡೆ ಕೊಡ್ರಿ. ಅಹಮಪ್ಯದ್ರಿಶೃಂಗಾಭಂ ತುಂಗಮಾರಹ್ಯವಾರಣಂ ಸಾಹಾಯ್ಯಂ ವಕ್ಕರಿಷ್ಯಾಮಿ ವಾಯುವಂಬೂತ್ಸರ್ಗಯೋಜಿತಂ. ನಾನು ಕೂಡ ಈ ಐರಾವತದ ಮೇಲೆ ನಿಂತು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ. ಪರಾಶರ ಉವಾಚ ಇತ್ಯಾಜ್ಞಪ್ತಾಸ್ತತಸ್ತೇನ ಮುಮುಚುಸ್ತೆ ಬಲಾಹಕಾಃ ವಾತವರ್ಷಂ ಮಹಾಭೀಮಂ ಅಭಾವಾಯ ಗವಾಂ ದ್ವಿಜಾ. ಈ ರೀತಿ ಅವನಿಂದ ಅಣತಿಯನ್ನು ಪಡೆದ ಮೋಡಗಳು ಮಹಾಭೀಮಂ ವಾತವರ್ಷಂ, ಭಯಂಕರವಾದ ಮಳೆಯನ್ನು ಗಾಳಿಯನ್ನು ಗೋವುಗಳು ನಾಶ ಆಗಲಿ ಅಂತ ಹೇಳಿ ಸೃಷ್ಟಿಸಿದರು. ತತಕ್ಷಣೇನ ಪೃಥಿವೀ ಕಕುಭೋಂಬರಮೇವ ಚ ಏಕಂ ಧಾರಾ ಮಹಾಸಾರ ಪೂರಣೇನಾಭವನ್ಮುನೇ. ಮಳೆ ಮತ್ತು ನಿರಂತರವಾದ ಗಾಳಿ ಇವುಗಳಿಂದ ಆಕಾಶ ಯಾವುದು ಭೂಮಿ ಯಾವುದು ಅಂತ ತಿಳಿಯದಂತಾಯಿತು. ತತಕ್ಷಣೇನ ಪೃಥಿವೀ ವಿದ್ಯುಲ್ಲತಾಕಶಾಘಾತಃ ತ್ರಸ್ತೈರಿವ ಘನೈರ್ಘನಂ ನಾದಾಪೂರಿತ ದಿಕ್ಚಕ್ರೈಃ ಧಾರಾಸಾರಮಪಾತ್ಯತ. ಪದೇ ಪದೇ ಸಿಡಿಲು ಗುಡುಗು ಮಿಂಚು. ವಿದ್ಯುಲ್ಲತಾ ಕಷಾಘಾತಃ, ವಿದ್ಯುಲ್ಲತಾ ಮಿಂಚು, ಮಿಂಚು ಎಂಬ ಚಾವಟಿಯಿಂದ ಹೊಡೆಸಿಕೊಂಡ ಮೋಡಗಳು ಬೆದರಿ ನಿರಂತರ ಮಳೆಗೆರೆಯುವಂತೆ ಆಯಿತು. ಧಾರಾ ಮಹಾತಾರ ಪೂರಣೇನ ಅಭವತ್. ಅಂಧಕಾರಿ ಕೃತೆ ಲೋಕೆ ವರ್ಷದ್ಭಿರನಿಶಂ ಘನೈಃ ಅಧಶ್ಚೋರ್ಧ್ವಂಚ ತಿರ್ಯಕ್ಚ
ಜಗದಾಪ್ಯಂ ಇವಾಭವತ್. ಎಲ್ಲ ಕಡೆ ಕತ್ತಲು, ನಿರಂತರವಾದ ಮಳೆ ಸುರಿತಾ ಇದೆ, ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ನೀರು ಮಾತ್ರ. ಜಗದಾಪ್ಯಂ ಇವಾಭವತ್. ಆಪ್ಯ ಅಂದರೆ ಅಪಹ, ಅದಕ್ಕೆ ಸಂಬಂಧಪಟ್ಟದ್ದು ಆಪ್ಯ, ನೀರೋ ನೀರು. ಗಾವಸ್ತುತೇನ ಪತತ ವರ್ಷವಾತೇನ ವೇಗಿನ ಧೂತ ಪ್ರಾಣಾಂಜಹು ಸನ್ನ ತ್ರಿಕಸಕ್ತಿ ಶಿರೋಧರಾ. ಗೋವುಗಳು ವೇಗವಾಗಿ ಬರ್ತಾ ಇದ್ದಾಗ ಸಣ್ಣ ತ್ರಿಕ, ತ್ರಿಕ ಅಂದರೆ ಹಿಂಭಾಗ, ಅದನ್ನು ತ್ರಿಕ ಅಂತ ಕರೀತಾರೆ. 3 ಕೋನಗಳಿರುತ್ತೆ ಅಲ್ಲಿ ಅಂತ. ಆ ತ್ರಿಕವೇ ಕನ್ನಡದಲ್ಲಿ ತಿಕ ಆಗಿದ್ದು. ಕನ್ನಡದ ಇಲ್ಲಿಯೂ ಕೂಡ ಹಾಗೆ ಅಲ್ವ, ಮನುಷ್ಯ ದೇಹವೂ ಹಾಗೆ ಅಲ್ವಾ, ಅಲ್ಲೊಂದು ಮೂಳೆ ಹೀಗೆ ಬಂದಿರುತ್ತೆ, ಆ ಮೂಳೆ ಎರಡಾಗಿ ಹೀಗೆ ಸೀಡಿರುತ್ತೆ, ಹೀಗೆ. ಅದರಿಂದಾಗಿ ಅದನ್ನು ತ್ರಿಕ ಅಂತ ಕರೀತಾರೆ. ಗೋವುಗಳು ತಮ್ಮ ಪೃಷ್ಠಭಾಗವನ್ನು ಊರಿದವಂತೆ ಕೆಳಗಡೆ. ಯಾಕೆಂದರೆ ಆ ಗಾಳಿಯಿಂದ ತಪ್ಪಿಸ್ಕೋಬೇಕು ಅಂತಂದರೆ ಊರಿ ಕೂತ್ಕೊಳ್ಬೇಕು. ಮುಂಗಾಲುಗಳನ್ನು ಊರಿ ಹಿಂಗಾಲುಗಳನ್ನು ಊರಿ ಕುಳಿತುಕೊಂಡು ಕ್ರೋಡೇನ ವತ್ಸಾನ್ ಆಕ್ರಮ್ಯ ತಸ್ಥುರನ್ಯಾ ಮಹಾಮುನೆ ಗಾವೋ ವಿವತ್ಸಾಶ್ಚಕೃತಾ ವಾರಿಪೂರೇಣ ಚಾಪರಾಹ. ಇನ್ನು ಕೆಲವು ತಮ್ಮ ಈ ಕತ್ತಿನ ಭಾಗ, ಇನ್ನು ಕೆಲವು ತಮ್ಮ 2 ಕಾಲುಗಳ ನಡುವೆ ಸಿಲುಕಿಸಿಕೊಂಡು ಗಟ್ಟಿಯಾಗಿ ಕೂತುವಂತೆ. ಇನ್ನು ಕೆಲವು ಹಾಗೆ ಮಾಡಲಿಲ್ಲ, ಹಸುಗಳೆಲ್ಲ ಕರುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ವತ್ಸಾಶ್ಚ ದೀನವದನಾಹ ವಾತಕಂಪಿತ ಕಂಧರಾಹ ತ್ರಾಹಿ ತ್ರಾಹಿ ತ್ಯಲ್ಪ ಶಬ್ದಾಹ ಕೃಷ್ಣಮೂಚುರಿವಾತುರಾಹ. ಕರುಗಳೆಲ್ಲ ಕೃಷ್ಣನ ಕಡೆಗೆ ನೋಡಿದವಂತೆ, ಕಣ್ಣಿನಿಂದಲೇ ನಮ್ಮನ್ನು ತ್ರಾಹಿ ತ್ರಾಹಿ, ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಂಡಂತೆ ಇದ್ದವು. ತತಸ್ತದ್ಗೋಕುಲಂ ತರವಂ ಗೋ ಗೋಪಿ ಗೋಪಸಂಕುಲಂ ಅತೀವಾರ್ತಂ ಹರಿರ್ದೃಷ್ಟ್ವಾ ಮೈತ್ರೇಯ ಚಿಂತಯತ್ತದಾ. ಹೀಗೆ ಒಂದು ಸುಮಾರು 1/4 ಗಂಟೆ ಆಗುವಷ್ಟರಲ್ಲಿ ಗೋಪರು ಗೋಪಿಕೆಯರು ಎಲ್ಲರಿಗೂ ಚಳಿ ಹಿಡಿದು ಯಾವ ರೀತಿಯಾದ ಶಾಖವೂ ಇರದೇನೆ ಒದ್ದಾಟ ಆಗಲಿಕ್ಕೆ ಶುರು ಆಗಿ ಹೋಯಿತು. ಆಗ ದೇವರು ಸಂಕಲ್ಪಿಸಿದನಂತೆ, ಏತತ್ಕೃತಂ ಮಹೇಂದ್ರೇಣ ಮಖಭಂಗ ವಿರೋಧಿನ ತದೇತದಖಿಲಂ ಗೋಷ್ಠಂ ತ್ರಾತವ್ಯ ಮಧುನಾಮಯ. ಇದು ಮಾಡಿದ್ದು ಇಂದ್ರ. ಈ ಇಂದ್ರ ಯಾಕೆ ಹೀಗೆ ಮಾಡಿದ್ದಾನೆ ಅಂದರೆ ಮಖಭಂಗ ವಿರೋಧಿನ, ಯಜ್ಞವನ್ನು ಹಾಳು ಮಾಡಿದೆ ಅಂತ ಸಿಟ್ಟು ಅವನಿಗೆ. ನನ್ನಿಂದ ಇವ್ರ ಮೇಲೆ ಸಿಟ್ಟು ತೋರಿಸ್ತಾ ಇದ್ದಾನೆ, ಇದನ್ನು ನಾನು ರಕ್ಷಿಸಬೇಕು. ಇದಮದ್ರಿಮಹಂ ಧೈರ್ಯಾತ್ ಉತ್ಪಾಟ್ಯೋರು ಶಿಲಾಧನಂ ಘನಂ ಧಾರಯಿಷ್ಯಾಮಿ ಗೋಷ್ಠಸ್ಯ ಪೃಥುಚ್ಛತ್ರಮಿವೋಪರಿ. ಇಷ್ಟು ಜನರಿಗೆಲ್ಲ ಛತ್ರ ಆಗಬೇಕು ಅಂದರೆ ಎಂತ ಮಾಡೋದು? ಬೆಟ್ಟವನ್ನೇ ಹಿಡಿದು ನಿಲ್ಲಿಸ್ಬಿಡೋದು. ಆವಾಗ ಇದು ದೊಡ್ಡ ಛತ್ರವಾದ ಹಾಗೆ ಆಗತ್ತೆ ಅಂತ. ಇತಿ ಕೃತ್ವಾ ಮತಿಂ ಕೃಷ್ಣೋ ಗೋವರ್ಧನ ಮಹೀಧರಂ ಉತ್ಪಾಟ್ಯೈಕ ಕರೇಣೇವ ಧಾರಯಾಮಾಸ ಲೀಲಯ. ಈ ರೀತಿಯಾಗಿ ಸಂಕಲ್ಪಗೈದು ಗೋವರ್ಧನ ಮಹೀಧರಂ, ಗೋವರ್ಧನವೆಂಬ ಬೆಟ್ಟವನ್ನು ಒಂದೇ ಕೈಯಿಂದ ಹಿಡಿದ. ಗೋಪಾಂಶ್ಚಾಹ ಹಸಂಚೌರಿ ಸಮುತ್ಪಾಟಿತ ಭೂಧರ ವಿಷಧ್ವಮತ್ರ ತ್ವರಿತಾ ಕೃತಂ ವರ್ಷ ನಿವಾರಣಂ. ನಗುತ್ತಾ ಗೋಪಾಲಕರಿಗೆ ಹೇಳಿದರಂತೆ, ಅತ್ರ ತ್ವರಿತಾ ವಿಷಧ್ವಂ, ಇಲ್ಲಿ ಬೇಗ ನುಗ್ಗಿಕೊಳ್ಳಿ. ಕೃತಂ ವರ್ಷ ನಿವಾರಣಂ, ನಾವು ಮಳೆಯನ್ನು ನಿಲ್ಲಿಸ್ತಾ ಇದ್ದೇನೆ ನಾನು. ಸುನಿವಾತೇಷು ದೇಶೇಷು ಯಥಾ ಜೋಷಮಿಹಾಸ್ಯತಾಂ ಪ್ರವಿಶ್ಯತಾಂ ನಭೇತವ್ಯಂ ಗಿರಿಪಾತಾಚ್ಚ ನಿರ್ಭಯೈಹಿ. ಜೋಷಮಿಹಾಸ್ಯತಾಂ, ಏನು ಮಾಡಬೇಕಾಗಿಲ್ಲ, ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಳಿ. ಜೋಷಂ ಅಂದರೆ ಸುಮ್ಮನೆ. ಜೋಷಂ ಇಹಾಸ್ಯತಾಂ ಪ್ರವಿಶ್ಯತಾಂ ನಭೇತವ್ಯಂ, ಹೆದರಬೇಡಿ. ಗಿರಿಪಾತಾತ್, ಅಯ್ಯೋ ಒಂದು ಸ್ವಲ್ಪ ಹೊತ್ತಾಗ್ತಿದ್ದಾಗೇನೆ ಬೆಟ್ಟವನ್ನು ಬಿಟ್ಟುಬಿಡ್ತಾನೆ, ಭಾರ ತಡಿಲಿಕ್ಕಾಗದೆ ಅಂತ ಹೇಳಿ ಇಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದು ನುಚ್ಚಿ ನುರಿಯಾದೆವು ಅಂತ ಅಂದುಕೊಳ್ಳಬೇಡಿ. ಏನು ಭಯ ಬೇಡ.
ಇತ್ಯುಕ್ತಾಸ್ತೇನ ತೇ ಗೋಪಾಃ ವಿವಿಶುಃ ಗೋಧನೈಃ ಸಹ ಶಕಟಾರೋಪಿತೈರ್ಭಾಂಡೈಃ ಗೋಪ್ಯಶ್ಚಾಸಾರ ಪೀಡಿತಾಃ. ಗೋಧನವನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ಕೂಡ ಇದ್ರ ಒಳಗಡೆ ಪ್ರವೇಶ ಮಾಡಿದ್ರು. ಇದು ಹೇಗೆ ಸಾಧ್ಯ ಅಂತ ಕೇಳಬೇಡಿ. ಯಾರಿಗೂ ಸಾಧ್ಯ ಇಲ್ಲ ಅಂತ ತೋರಿಸಲಿಕ್ಕೇನೆ ಹಾಗೆ ಮಾಡಿದ್ದು ಅಂತ ಇರುವಾಗ ಹೇಗೆ ಸಾಧ್ಯ ಅಂತ ಹೆಂಗೆ ಪ್ರಶ್ನೆ ಹಾಕೋದು? ಅದಕ್ಕೆ ಪಾಪ ಕೆಲವರು, ಅಯ್ಯೋ ಅದು ಒಂದು ಗುಹೆ ಇತ್ತು, ಯಾರೂ ನೋಡಿರಲಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋದ, ಆ ಗುಹೆ ಒಳಗಡೆ ಕೂತದ್ರಿಂದ ಆ ಗುಹೆಯಲ್ಲಿ ಒಂದು ದೀಪ ಹಿಡ್ಕೊಂಡು ಅವನೇ ಮೇಲ್ಗಡೆ ನಿಂತ, ಅಲ್ಲೆಲ್ಲ ಒಳಗಡೆ ಬರಬೇಕಲ್ಲ, ಅದಕ್ಕೆ ಕೃಷ್ಣ ಧರಿಸಿದ ಹಾಗೆ ಕಂಡಿತ್ತು ಅವರಿಗೆ. ಹಾಗೆಲ್ಲ ಯಾಕಿರುತ್ತೆ, ಯಾಕೆ ಹೇಳ್ತಾರೆ? ಹಾಗಿದ್ರೆ ಹಾಗೆ ಹೇಳ್ತಾರೆ. ಹೇಗಿದೆಯೋ ಹಂಗೆ ಒಪ್ಕೊಂಡ್ಬಿಡ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಅದು ಒಪ್ಕೊಳ್ಳೋದೇ ಇಲ್ವಾ ಸರಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಇದನ್ನು ನೀವು ಬೇರೆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಅದಿರೋದೇ ಹಾಗೆ, ಅದಿರೋದು ಹಾಗೆ ಒಪ್ಕೊಂಡ್ಬಿಟ್ರೆ ಆರಾಮ. ಸಪ್ತರಾತ್ರಂ ಮಹಾಮೇಘಾ ವೌರುಷುರ್ನಗುರಂದ ಗೋಕುಲೆ ಇಂದ್ರೇಣ ಚೋದಿತ ವಿಪ್ರ ಗೋಪಾನಾಂ ನಾಶಕಾರಿಣ. 7 ದಿವಸ ನಿರಂತರ ಮಳೆಯಾಯಿತು. ತಥೋ ಧೃತೆ ಮಹಾಶೈಲೆ ಪರಿತ್ರಾತೆ ಚ ಗೋಕುಲೆ ಮಿಥ್ಯಾ ಪ್ರತಿಜ್ಞೋ ಬಲಭಿತ್ ವಾರಯಾಮಾಸ ತಾನ್ ಘನಾನ್. 7 ದಿವಸ ಆದರೂ ನಿರಂತರವಾಗಿ ಮಳೆ ಸುರಿತಾ ಇದ್ದರೂ ಕೂಡ ಏನೂ ಆಗಲಿಲ್ಲ. ಆ ಕಾರಣದಿಂದ ಇಂದ್ರನಿಗೆ ಅನ್ನಿಸಿತು, ನಾನು ಸೋತೆ ಅಂತ. ನಿಲ್ಲಿಸಿ ಇಂದ. ವ್ಯಭ್ರೇ ನಭಸಿ ದೇವೇಂದ್ರೇ ವಿಥತಾತ್ಮವಚಸ್ಯಥ ನಿಷ್ಕ್ರಮ್ಯ ಗೋಕುಲಂ ಹೃಷ್ಟಂ ಸ್ವಸ್ಥಾನಂ ಪುನರಾಗಮತ್. ಯಾವಾಗ ಇಂದ್ರ ತನ್ನ ತಪ್ಪನ್ನು ತಿಳಿದುಕೊಂಡಂತೆ ಆಯಿತು, ಆವಾಗ ಇಲ್ಲಿ ಮೋಡಗಳೆಲ್ಲ ಖಾಲಿಯಾದವು. ದೇವರೇನು ಮಾಡಿದ, ಹೊರಗಡೆ ಎಲ್ಲರನ್ನ ಕರ್ಕೊಂಡು ಬಂದ. ಕರ್ಕೊಂಡು ಬರುವ ಮೊದಲು ಆ ಬೆಟ್ಟವನ್ನು ಹಾಗೆಯೇ ಇಟ್ಟ. ಮುಮೋಚ ಕೃಷ್ಣೋಪಿ ತದಾ ಗೋವರ್ಧನ ಮಹಾಚಲಂ ಸ್ವಸ್ಥಾನೇ ವಿಸ್ಮಿತ ಮುಖೈ ದೃಷ್ಟಸ್ಥೈಸ್ತು ವ್ರಜೌಕಸೈ. ಎಲ್ಲರೂ ಸಂತೋಷಪಟ್ಟರು, ಆಪತ್ತು ಕಳಿತಲ್ಲ ಅಂತ. ಇಲ್ಲಿಗೆ ಏಕಾದಶೋಧ್ಯಾಯ. ಧೃತೆ ಗೋವರ್ಧನೆ ಶೈಲೆ ಪರಿತ್ರಾತೆ ಚ ಗೋಕುಲೆ ರೋಚಯಾಮಾಸ ಕೃಷ್ಣಸ್ಯ ದರ್ಶನಂ ಪಾಕಶಾಸನ. ಪಾಕಶಾಸನ ಅಂತ ಇಂದ್ರನಿಗೆ ಕರೀತಾರೆ. ಪಾಕ ಅಂತ ಒಬ್ಬ ರಾಕ್ಷಸ, ಅವನನ್ನು ಕೊಂದದ್ದರಿಂದಾಗಿ ಇಂದ್ರನಿಗೆ ಪಾಕಶಾಸನ ಅಂತ. ಆ ಪಾಕ ಶಾಸನನಾದ ಇಂದ್ರ ಯಾವಾಗ ಸೋತೆ ಅಂತ ಅಂದುಕೊಂಡ, ಕೃಷ್ಣನನ್ನು ನೋಡಬೇಕು ಅಂತಾಯಿತು. ಸೋಧಿರುಹ್ಯ ಮಹಾನಾಗಂ ಐರಾವತಮಮಿತ್ರಜಿತ್ ಗೋವರ್ಧನ ಗಿರೌ ಕೃಷ್ಣಂ ದದರ್ಶ ತ್ರಿದಶೇಶ್ವರ. ಐರಾವತವನ್ನು ಏರಿದ ಕೃಷ್ಣನಿದ್ದಲ್ಲಿಗೆ ಬಂದ. ಚಾರಯಂತಂ ಮಹಾವೀರ್ಯಂ ಗಾಸ್ತು ಗೋಪವಪುರ್ಧರಂ ಕೃತ್ಸ್ನಸ್ಯ ಜಗತೋ ಗೋಪಂ ವೃತಂ ಗೋಪಕುಮಾರಕೈ. ಅಲ್ಲಿ ಗೋವುಗಳನ್ನು ಮೇಯಿಸ್ತಾ ಇದ್ದಾನೆ. ಕೃತ್ಸ್ನಸ್ಯ ಜಗತೋ ಗೋಪಂ. ಗೋಪ ಅಂದ್ರೇನು? ಗೋವುಗಳನ್ನು ರಕ್ಷಿಸುವವ ಅಂತ. ಕೇವಲ ಗೋವನ್ನೇನು, ಇಡೀ ಜಗತ್ತನ್ನೇ ರಕ್ಷಿಸುವವ. ಗೋಪಕುಮಾರಕೈ ವೃತಂ. ಎಲ್ಲ ಅವನ ಸುತ್ತ ಗೋಪಾಲಕರಿದ್ದಾರೆ. ಗರುಡಂಚ ದದರ್ಶೋಚ್ಚೈ ಅಂತರ್ಧಾನಗತಂ ದ್ವಿಜ ಕೃತಚ್ಛಾಯಂ ಹರೇರ್ಮೂರ್ಧ್ನಿ ಪಕ್ಷಾಭ್ಯಾಂ ಪಕ್ಷಿಪುಂಗವಂ. ಕೃಷ್ಣ ಹೋಗ್ತಾ ಇದ್ದಾಗ ನೆರಳೆ ಇದ್ದೇ ಇತ್ತು. ಅದು ಹೇಗೆ ಅಂತ ಬಹಳ ಜನರಿಗೆ ಗೊತ್ತಿರಲಿಲ್ಲಂತೆ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಅದನ್ನು ತೆರೆದಿಡ್ತಾರೆ. ಗರುಡ ಯಾರಿಗೂ ಕಾಣದಂತೆ ಮೇಲ್ಗಡೆ ರೆಕ್ಕೆ ಬಿಡಿಸ್ಕೊಂಡಿರ್ತಿದ್ದಂತೆ. ನೆರಳು ಬೀಳ್ತಾ ಇದೆ, ಮೇಲ್ಗಡೆ ಯಾರಿಲ್ಲ, ಆಬ್ಜೆಕ್ಟ್ ತೋರ್ತಾ ಇಲ್ಲ, ಆದರೆ ನೆರಳು ಬೀಳ್ತಾ ಇದೆ. ಇದು ಇಂದ್ರನಿಗೆ ಗೊತ್ತಾಯಿತು, ಬೇರೆಯವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇದೊಂದು ಬಹಳ ದೇವರ ವಿಚಿತ್ರವಾದ ಲೀಲೆ. ಅವರುಷ್ಯ ಸನಾಗೇಂದ್ರಾತ್ ಏಕಾಂತೆ ಮಧುಸೂದನಂ ಶಕ್ರ ಸಸ್ಮಿತ ಮಾಹೇದಂ ಪ್ರೀತಿ ವಿಸ್ತಾರತೆ ಕ್ಷಣ. ಶಕ್ರ ಇಂದ್ರ ಪ್ರೀತಿ ವಿಸ್ತಾರಿತೆ ಕ್ಷಣ. ಪ್ರೀತಿಯಿಂದ ಅಗಲವಾಗಿ ಕಣ್ಗಳನ್ನು ತೆರೆದು ದೇವರನ್ನೇ ನೋಡ್ತಾ ಮಾತನಾಡಿದ. ಇಂದ್ರೌವಾಚ
ಕೃಷ್ಣ ಕೃಷ್ಣ ಶೃಣುಷ್ವೇದಂ ಯದರ್ಥಮಹಮಾಗತಃ ತ್ವತ್ಸಮೀಪಂ ಮಹಾಬಾಹೋ ನೈತಚ್ಚಿಂತ್ಯಂ ತ್ವಯಾನ್ಯಥಾ. ಕೃಷ್ಣ, ನಿನ್ನ ಬಳಿ ಬಂದಿದ್ದೇನೆ ಭಾರಾವತರಣಾರ್ಥಾಯ ಪೃಥಿವ್ಯಾ ಪೃಥಿವೀತಳೆ ಅವತೀರ್ಣೋಖಿಲಾಧಾರ ತ್ವಮೇವ ಪರಮೇಶ್ವರ. ಈ ಭೂಮಿಯ ಭಾರವನ್ನು ಇಳುಹಲಿಕ್ಕಾಗಿ ಅವತಾರ ಮಾಡಿದವನು, ಎಲ್ಲರಿಗೂ ಆಸರೆಯಾದವನು ಅವನೇ ನೀನಲ್ಲವೇ. ಮಖಭಂಗ ವಿರೋಧೇನ ಮಯಾ ಗೋಕುಲನಾಚಕಾ ಸಮಾಧಿಷ್ಟ ಮಹಾಮೇಘಾ ತೈಶ್ಚೇದಂ ಕದನಂ ಕೃತಂ. ನನ್ನ ಯಜ್ಞವನ್ನು ನಿಲ್ಲಿಸಿದೆ ಎನ್ನುವ ಸಿಟ್ಟಿನಿಂದ ನಾನು ಮೋಡಗಳಿಗೆ ಹೇಳಿದೆ ಮಳೆಯನ್ನು ನಿರಂತರವಾಗಿ ಹಾಕ್ರಿ ಅಂತ. ಅದರಂತೆ ಮೋಡಗಳು ನಿರಂತರ ಮಳೆಗೆರೆದವು. ಈಗ ನಾನು ಸೋಲನ್ನು ಅಪ್ಪಿದ್ದೇನೆ. ತ್ರಾತಾಶ್ಚಾತ್ರ ತ್ವಯಾಗಾವಃ ಸಮುತ್ಪಾಟ್ಯ ಮಹೀಧರಂ ತೇನಾಹಂ ತೋಷಿತೋ ವೀರ ಕರ್ಮಣಾತ್ಯದ್ಭುತೇನ ತೇ. ಎಲ್ಲರನ್ನ ನಿನ್ನ ಪರಾಕ್ರಮದಿಂದ ರಕ್ಷಿಸಿದ್ದಿ, ಅದರಿಂದ ನನಗೂ ಖುಷಿಯಾಯಿತು. ಸಾಧಿತಂ ಕೃಷ್ಣದೇವಾನಾಂ ಅಹಂ ಮನ್ಯೇ ಪ್ರಯೋಜನಂ ತ್ವಯಾಯ ಮದ್ರಿಪ್ರವರಃ ಕರೇಣೇಕೇನ ಯದೃತಃ. ದೇವತೆಗಳು ಯಾವುದಕ್ಕಾಗಿ ನಿನ್ನನ್ನು ಬೇಡಿಕೊಂಡಿದ್ದರೋ ಆ ಕೆಲಸ ಆಗ್ತಾ ಇದೆ ಅಂತ ಗೊತ್ತಾಯಿತು. ನಿನ್ನ ಬಲವನ್ನು ನೀನು ತೋರಿಸ್ತಾ ಇದ್ದಿ, ನಿನ್ನ ಬಲವನ್ನು ಉತ್ಕಟವಾಗಿ ತೋರಿಸ್ತಾ ಇದ್ದಿ. ಆದ್ದರಿಂದ ನಮ್ಮೆಲ್ಲರ ಬಯಕೆ ಈಡೇರಿತು. ಸತ್ವಾಂ ಕೃಷ್ಣಾಭಿಷೇಕ್ಷ್ಯಾಮಿ ಗವಾಂ ವಾಕ್ಯ ಪ್ರಚೋದಿತಃ ಗೋಭಿಶ್ಚ ಚೋದಿತ ಕೃಷ್ಣ ತ್ವತ್ಸಕಾಶಮಿಹಾಗತಃ ತ್ವಯಾ ತ್ರಾತಾಭಿರತ್ಯರ್ಥಂ ಯುಷ್ಮತ್ ಸಂಸತ್ಕಾರ ಕಾರಣಾತ್. ಗೋವುಗಳೇ ನನ್ನ ಬಳಿ ಬಂದು ಬೇಡಿಕೊಂಡವು. ನಮ್ಮನ್ನು ರಕ್ಷಿಸಿದ್ರಿಂದಾಗಿ ನಮ್ಮನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದ ನೀನು ಅವನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ, ಅದಕ್ಕೆ ನಾನು ಬಂದಿದ್ದೇನೆ ಅಂತಾನೆ. ಇದು ದೇವತೆಗಳಲ್ಲಿ ಮಾತ್ರ ಸಾಧ್ಯ ಆಗುವಂಥದ್ದು. ದೇವರಿಗೆ ದೇವತೆಗಳು ಕೆಲವೊಮ್ಮೆ ಮೈಮರೆಯುತ್ತಾರೆ. ದೇವರ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ತಾರೆ, ಗೊತ್ತಾದ ಕೂಡಲೇ ತಿದ್ದುಕೊಳ್ತಾರೆ. ಅಲ್ಲದೆ ಭಾಗವತದಲ್ಲಿ ಹೇಳುವ ಪ್ರಕಾರ ಸುರಭಿ ಇದ್ಲು. ಸುರಭಿ ಯಾರು ಅಂತಂದರೆ ದೇವಮಾತೆ. ಆ ದೇವಮಾತೆಯ ಸುರಭಿ ಏನಿದ್ದಾಳೆ ಅವಳ ಸಂತತಿ ಎಲ್ಲ ಗೋವುಗಳು. ಅದಕ್ಕೆ ಗೋವುಗಳನ್ನು ಸೌರಭೇಯ ಅಂತ ಕರೀತಾರೆ. ಹಾಗೆ ದೇವಶುನಿ ಒಬ್ಬಳು ಇದ್ದಾಳೆ, ಸರಮ ಅಂತ ಅವಳ ಹೆಸರು. ಸರಮ ಅಂತ ಹೇಳಿ ನಾಯಿಗಳ ದೇವತೆ. ಅವಳ ಕಥೆ ಋಗ್ವೇದದಲ್ಲಿ ಬಹಳ ಬರುತ್ತೆ. ಅವಳ ವಂಶದಲ್ಲಿ ಬಂದಿದ್ದಾರೆ, ಆದ್ದರಿಂದಾಗಿ ನಾಯಿಗಳನ್ನು ಸಾರಮೇಯ ಅಂತ ಕರೀತಾರೆ. ಸರಮ ಅನ್ನುವ ದೇವಲೋಕದ ನಾಯಿಯ ಸಂತತಿ ಇದು. ಅದರಿಂದಾಗಿ ಇವರನ್ನು ಸಾರಮೇಯ ಅಂತ. ಹಾಗೆ ಇವರು ಸೌರಭೇಯರು ಗೋವುಗಳು. ಸುರಭಿ ಅಂತನ್ನುವವಳೇನಿದ್ದಾಳೆ ಅವಳು ದೇವಗೋವು. ಆ ದೇವಗೋವು ಸರಮೆಯ ಇದು ಸುರಭಿಯ ಜೊತೆಗೂಡಿ ಬಂದಿದ್ದಾರೆ ಇಂದ್ರಾದಿಗಳೆಲ್ಲ. ತನ್ನ ಸಂತತಿಯನ್ನು ನಾಶ ಮಾಡಿದ ಇಂದ್ರನ ಜೊತೆಗೆ ಅವಳು ಬಂದು ಆಯಿತು ಕೃಷ್ಣನಿಗೆ ಅಭಿಷೇಕ ಮಾಡಬೇಕು ಅಂತ. ಇವೆಲ್ಲ ನಮ್ಮ ನಿಮ್ಮ ಕೈಯಿನ ಮನಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಅದೇನಿದ್ರೂ ಅವರೇ ಆಗಬೇಕು ದೇವತೆಗಳು. ಇಲ್ಲಾಂದರೆ ದೇವರ ಕಾರ್ಯ ಇದು, ನಾನು ವೈಯಕ್ತಿಕವಾಗಿ ಸೇಡು ತೀರಿಸ್ಕೊಳ್ಳೋದಲ್ಲ ಅಂತ ಅನ್ನಿಸ್ಬೇಕಲ್ಲ ಅವಳಿಗೆ. ಅಥೋಪವಾಶ್ಯಾದಾದಾಯ ಘಂಟಾಂ ಐರಾವತಾಂಗಜಾತ್ ಅಭಿಷೇಕಂ ತಯಾ ಚಕ್ರೆ ಪವಿತ್ರ ಜಲಪೂರ್ಣಯಾಂ. ಆಮೇಲೆ ದೇವರೇನು ಮಾಡಿದ, ಒಪ್ಪಿಕೊಂಡಾಗ ಘಂಟಾಂ ಐರಾವತಾದ್ ಗಜಾತ್, ಆ ಘಂಟೆಯನ್ನು ಇಂದ್ರ ತಗೊಂಡಂತೆ. ಯಾರಿಗೆ ಕಟ್ಟದ್ದು? ಆನೆಗೆ. ಐರಾವತವೆಂಬ ಆನೆಯ ಕತ್ತಿಗೆ ಕಟ್ಟಿದ ಗಂಟೆಯನ್ನು ತೆಗೆದುಕೊಂಡು ಅಭಿಷೇಕ, ಅದನ್ನು ಮೊಳಗಿಸುತ್ತಾ ಅಭಿಷೇಕ ಮಾಡಿದ ಅಂತೆ. ಗಂಟೆ ನಿಮಗೆಲ್ಲ ಗೊತ್ತೇ ಇದೆ, ಓಂಕಾರವನ್ನು ಪ್ರತಿನಿಧಿಸುವಂಥದ್ದು.
ಅಂತ ನಾದದೊಂದಿಗೆ ಕೊನೆಯಾಗತ್ತೆ. ಅದರಿಂದಾಗಿ ಘಂಟೆ ಅನ್ನೋದು ಓಂಕಾರದ ಪ್ರತಿನಿಧಿ. ಜಾಗಂಟೆ ಕೂಡ ಅಷ್ಟೆ, ಓಂಕಾರದ ಪ್ರತಿನಿಧಿ. ಓಂ ಅಂತನ್ನುವ ಅಕ್ಷರದಿಂದ ಪ್ರತಿಪಾದ್ಯ ನಾರಾಯಣ ಅನ್ಬೇಕಾದ್ರೆ ನಿಧಾನಕ್ಕೆ ಗಂಟೆ ಹೊಡಿಬೇಕಾಗತ್ತೆ. ಅಂತ ಕೊನೆಗೊಳ್ಳಬೇಕು. ಪುರುಸೊತ್ತಲ್ಲಿದೆ ಢಮ ಡಮ 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 ಅಂತ ಬಾರಿಸ್ತಾ ಇದ್ದೀವಿ. ಈಗ ಹೇಳಿದಾಗ ನಿಧಾನಕ್ಕೆ ಬಾರಿಸ್ತಾರೆ. ಆಗ ಪಾಪ ಬೇರೆಯವರು ಇರ್ತಾರಲ್ಲ, ಅದು ಗೊತ್ತಿಲ್ಲದೆ ಇದ್ದವರು ಯಾಕೆ ಈ ರೀತಿ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಯಾಕೆಂದರೆ ಅವ್ರಿಗೆ ಇದು ಕೇಳಿ ಅಭ್ಯಾಸ. ಹೀಗೆ ಘಂಟೆ ಜಾಘಂಟೆ ವಸ್ತುತಃ ಉಡುಪಿಯಲ್ಲಿ ಘಂಟೆ ಅಂತ ಹೇಳಿ ಜಾಘಂಟೆಯನ್ನು ಹೇಳ್ತಾ ಇದ್ರು. ಕೈಯಲ್ಲಿ ಅಲುಗಾಡಿಸುವ ಗಂಟೆ ಇದೆಯಲ್ಲ, ಅದನ್ನು ಘಂಟಾಮಣಿ ಅಂತ ಇದ್ರು. ಅಲ್ಲ, ಈಗಲೂ ಅದನ್ನೇ ಅಂತಾರೆ. ನಾವು ಮೊದಲು ಹೋದಾಗ ತಲೆ ಬಿಸಿ, ಏನು ಹೇಳ್ತಾ ಇದ್ದಾರೆ ಇವರು, ಗಂಟೆ ಹೊಡಿಬೇಕು ಅಂತಂದರೆ ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ನು ಫಸ್ಟ್ ಮಲ್ಲಾರು ಬರ್ಪೇರು. ನನಗೆ ಮಲ್ಲ ಅಂತ ಹೇಳಿ ಕುಸ್ತಿ ಮಲ್ಲ ಗೊತ್ತಿತ್ತು, ಇದ್ಯಾವ ಮಲ್ಲರು ಬರ್ತಾರೆ ಅಂತ. ಆಮೇಲೆ ನೋಡಿದ್ರೆ ದೊಡ್ಡವ್ರಿಗೆ ಮಲ್ಲಾರು ಅಂತ ಕರೆಯೋರು, ಮಲ್ಲಾರು ಅಂತ. ಆಮೇಲೆ ಇನ್ನೂ ತಮಾಷೆ ಅಂದರೆ ಚಿಟ್ಟೆ ಮಾಡಿ ಇಡು. ನಾನು ಇದ್ಯಾವ ಚಿಟ್ಟೆ ಮಾಡೋದು, ಚಿಟ್ಟೆಯ ಮೇಲೆ ಇದೆಯಲ್ವಾ ಮಂಡಲ, ಅದು ಸಂಸ್ಕೃತದಲ್ಲಿ ಚಿತಿ ಅಂದರೆ ಯಜ್ಞಕ್ಕೆ ಬೇಕಾದ ಮಂಡಲ. ಆ ಚಿತಿ ಉಡುಪಿಯವ್ರ ಬಾಯಲ್ಲಿ ಚಿಟ್ಟೆ ಹಾಕೋಗಿದೆ. ಈಗ ಚಿಟ್ಟೆ ಪೂಜೋದು ಅಂತಂದರೆ ನಾವು ಏನು ಪೂಜೋದು ಅಂದರೆ ಅದು ಅರ್ಥವೇ ಆಗ್ತಾ ಇರಲಿಲ್ಲ. ಆ ಘಂಟಾಮಣಿಯನ್ನು ತೆಗೆದುಕೊಂಡು ಅಭಿಷೇಕ ಮಾಡಿದನಂತೆ. ಕ್ರಿಯಮಾಣೇಭಿಷೇಕೇತು ಗಾವ ಕೃಷ್ಣಸ್ಯ ತತ್ಕ್ಷಣಾತ್ ಪ್ರಸವೋದ್ಭೂತ ದುಗ್ಧಾರ್ದ್ರಾಂ ಸದ್ಯಶ್ಚಕ್ರುರ್ ವಸುಂಧರಾಂ. ಆ ದೇವಲೋಕದ ಗೋವುಗಳಿಗೆ ಮತ್ತು ಅಲ್ಲಿ ಇದ್ದ ಮಾನುಷ ಗೋವುಗಳು ಏನಿದೆ ಅವುಗಳಿಗೆಲ್ಲ ಕೃಷ್ಣನ ಮೇಲೆ ಪ್ರೀತಿ ಉಕ್ಕಿ ಬಂದು ಅವುಗಳ ಕೆಚ್ಚಲಿನಿಂದ ಹಾಲು ತನ್ನಿಂದ ತಾನೇ ಸುರಿಯಿತಂತೆ. ಅಭಿಷಿಚ್ಯ ಗವಾಂ ವಾಕ್ಯಾತ್ ಉಪೇಂದ್ರಂ ವೈ ಜನಾರ್ದನಂ ಪ್ರೀತ್ಯಾ ಸಪ್ರಶ್ರಯಂ ವಾಕ್ಯಂ ಪುನರಾಹ ಚಚೀಪತಿ. ಹೀಗೆ ಆ ಎಲ್ಲ ಹಾಲುಗಳಿಂದ ಅಭಿಷಿಕ್ತನಾದ ಮೇಲೆ ಇಂದ್ರ ಹೇಳಿದ, ಗವಾಮೇತತ್ ಕೃತಂ ವಾಕ್ಯಂ ತಥಾನ್ಯದ ಪಿಮೇ ಶೃಣು ಯದ್ಬ್ರವೀಮಿ ಮಹಾಭಾಗ ಭಾರಾವತರಣೇಚ್ಛಯ. ಗೋವುಗಳ ಮಾತನ್ನು ನಾನು ಮಾಡಿದೆ. ಗೋವುಗಳ ಮಾತು ಏನಿದೆ, ಕೃಷ್ಣನಿಗೆ ಅಭಿಷೇಕ ಮಾಡಬೇಕು ಅಂತ, ಆ ಅಭಿಷೇಕ ಈಗ ಸಂಪನ್ನವಾಯಿತು. ಹೀಗೆ ಗೋವುಗಳಿಂದ ಅಭಿಷಿಕ್ತನಾದ್ದರಿಂದ ದೇವರ ಹೆಸರು ಗೋವಿಂದ. ಗೋಭಿಹಿ ವಿನ್ನಹ ಲಬ್ಧ, ಗೋವುಗಳಿಂದ ಹೊಂದಲ್ಪಟ್ಟವ, ಮತ್ತು ಗೋವುಗಳನ್ನು ರಕ್ಷಿಸಿದವ. ಹಲವಾರು ಅರ್ಥಗಳು ಉಂಟು. ಹೀಗಾಗಿ ಗೋವಿಂದ ಆದ ಅವನು. ಮಮಾಂಶಃ ಪುರುಷವ್ಯಾಘ್ರ ಪೃಥಿವ್ಯಾಂ ಪೃಥಿವೀಧರ ಅವತೀರ್ಣೋರ್ಜುನೋ ನಾಮ ಸಂರಕ್ಷ್ಯೋ ಭವತಾ ಸದಾ. ಆಮೇಲೆ ಒಂದು ನನ್ನ ಕ್ಷಮಾಪಣೆ, ನನ್ನ ಪೂಜೆ ಸಲ್ಲಿಕೆ ಬಳಿಕ ಒಂದು ಪರ್ಸನಲ್ ಅರ್ಜಿ ಇದೆ, ಅದನ್ನು ನೀನು ನಡೆಸಿಕೊಡಬೇಕು. ನನ್ನ ಅವತಾರ ಅರ್ಜುನ, ಅವನನ್ನು ನೀನು ಯಾವಾಗಲೂ ರಕ್ಷಿಸಬೇಕು. ಅವನು ಹುಟ್ಟಿಯಾಗಿದೆ. ಆಗ ಅರ್ಜುನನಿಗೆ 6.5 ವರ್ಷ, ಇವನಿಗೆ 6 ತಿಂಗಳು ದೊಡ್ಡವನು. ಭಾರಾವತರಣೆ ತಾಶ್ಚಂ ಸತೇ ವೀರಕ್ಕರಿಷ್ಯತಿ ಸಂರಕ್ಷಣೀಯೋ ಭವತಾ ಯಥಾತ್ಮ ಮಧುಸೂದನ. ನಿನ್ನನ್ನು ನೀನು ಹೇಗೆ ನೋಡಿಕೊಳ್ತೀಯೋ ಅಷ್ಟು ಪ್ರೀತಿಯಿಂದ ಅವನನ್ನು ನೋಡಬೇಕು. ಅವನು ನಿನಗೆ ಭೂಮಿಯ ಭಾರವನ್ನು ಇಳಿಸುವುದರಲ್ಲಿ ಸಹಾಯ ಮಾಡ್ತಾನೆ ಅಂತ ಹೇಳಿದಾಗ ದೇವರು ಹೇಳಿದ,
ಜಾನಾಮಿ ಭಾರತೆ ವಂತೆ ಜಾತಂ ಪಾರ್ಥಂ ತವಾಂಚತಃ ತಮಹಂ ಪಾಲಯಿಷ್ಯಾಮಿ ಯಾವತ್ ಸ್ಥಾಸ್ಯಾಮಿ ಭೂತಲೇ. ಆಗ ಕೃಷ್ಣ ಹೇಳಿದ, ಆಯ್ತಪ್ಪ, ನನಗೆ ಗೊತ್ತಿದೆ, ಭರತ ವಂಶದಲ್ಲಿ ಹುಟ್ಟಿದ್ದಾನೆ, ಕುಂತಿಯ ಮಗನಾಗಿ ಹುಟ್ಟಿದ್ದಾನೆ ಪಾರ್ಥ, ಅವನನ್ನು ನಾನು ಪಾಲನೆ ಮಾಡ್ತೇನೆ. ನಾನು ಇಲ್ಲಿರುವ ತನಕ, ಭೂಮಿಯಲ್ಲಿ ಪ್ರಕಟವಾಗಿ ಕಾಣಿಸಿಕೊಳ್ಳುವ ತನಕ ರಕ್ಷಣೆ ಮಾಡ್ತೇನೆ. ಯಾವನ್ಮಹೀತಲೆ ಚಕ್ರ ಸ್ಥಾಸ್ಯಾಮ್ಯಹಮರಿಂದಮ ನತಾವದರ್ಜುನಂ ಕಶ್ಚಿತ್ ದೇವೇಂದ್ರ ಯುಧಿ ಜೇಷ್ಯತಿ. ನಾನು ಇರುವ ತನಕ, ಈ ಭೂಮಿಯಲ್ಲಿ ನಾನು ಇರುವ ತನಕ ಅರ್ಜುನನನ್ನು ಯಾರೂ ಗೆಲ್ಲೋದಿಲ್ಲ. ಕಂಸೋ ನಾಮ ಮಹಾಬಾಹು ದೈತ್ಯೋರಿಷ್ಟಸ್ತಥಾಸುರಃ ಕೇಶೀಕುವಲಯಾ ಪೀಡೋ ನರಕಾದ್ಯಾಸ್ತತಾಪರೇ ಹತೇಷು ತೇಷು ದೇವೇಂದ್ರ ಭವಿಷ್ಯತಿ ಮಹಾಹವಃ ತತ್ರ ವಿಧಿ ಸಹಸ್ರಾಕ್ಷ ಭಾರಾವತರಣಂ ಕೃತಂ. ಕಂಸ, ಅರಿಷ್ಟ, ಕೇಶಿ, ಕುವಲಯ ಪೀಡ, ನರಕ ಮೊದಲಾದವರು ಅವರೆಲ್ಲ ಸತ್ತ ಮೇಲೆ ಆಮೇಲೆ ಇನ್ನೊಂದು ದೊಡ್ಡ ಯುದ್ಧ ಆಗತ್ತೆ. ಅದೇ ಕುರುಕ್ಷೇತ್ರದ ಮಹಾಭಾರತದ ಯುದ್ಧ. ಆಗ ಭಾರ ಇಳುಹಿತು ಅಂತ ಅರ್ಥ. ಸತ್ವಂ ಗಚ್ಚನ ಸಂತಾಪಂ ಪುತ್ರಾರ್ಥೇ ಕರ್ತುಮರ್ಹತಿ ನಾರ್ಜುನಸ್ಯ ರಿಪು ಕಶ್ಚಿತ್ ಮಮಾಗ್ರೇ ಪ್ರಭವಿಷ್ಯತಿ. ಅದರಿಂದಾಗಿ ಹೋಗು, ಏನು ಭಯಪಡಬೇಡ, ಅರ್ಜುನನ ರಕ್ಷಣೆ ಇನ್ನು ಮೇಲೆ ನಂದು. ಅರ್ಜುನಾರ್ಥೇ ತ್ವಹಂ ತರವಾನ್ ಯುಧಿಷ್ಠಿರ ಪುರೋಗಮಾನ್ ನಿವೃತ್ತೇ ಭಾರತೆ ಯುದ್ಧೇ ಕುಂತ್ಯೈ ದಾಸ್ಯಾಮ್ಯ ವೀಕ್ಷತಾನ್. ಅರ್ಜುನ ಮಾತ್ರನಲ್ಲ, ಅರ್ಜುನನ ಹಿಂದೆ ಮುಂದೆ ಯಾರಿದ್ದಾರೆ, ಯುಧಿಷ್ಠಿರ, ಭೀಮಸೇನ, ನಕುಲ, ಸಹದೇವ, ಅವರೆಲ್ಲರನ್ನೂ ನಾನು ರಕ್ಷಣೆ ಮಾಡಿಕೊಡ್ತೇನೆ. ಪರಾಶರ ಉವಾಚ ಇತ್ಯುಕ್ತಸ್ಥಂ ಪರಿಷ್ವಜ್ಯ ದೇವರಾಜೋ ಜನಾರ್ದನಂ ಆರುಷ್ಯೈರಾವತಂ ನಾಗಂ ಪುನರೇವ ದಿವಂ ಯಯೌ. ಈ ರೀತಿಯಾಗಿ ನುಡಿದು ಜನಾರ್ದನನನ್ನು ಆಲಿಂಗಿಸಿ ಐರಾವತವನ್ನು ಏರಿ ಮತ್ತೆ ಹೊರಟ. ಕೃಷ್ಣೋ ಹಿತಹಿತೋ ಗೋಭಿ ಗೋಪಾಲೈಶ್ಚ ಪುನರ್ವ್ರಜಂ ಆಜಗಾಮಾಥ ಗೋಪೀನಾಂ ದೃಷ್ಟಿಪೂತೇನ ವರ್ತಮನಾಂ. ಆಮೇಲೆ ದೇವರೇನು ಮಾಡಿದ, ಗೋಪಾಲಕರೊಂದಿಗೆ ಹೊರಟ ಮತ್ತೆ ಗೋಕುಲಕ್ಕೆ. ಆಗ ಗೋಪಿಕೆಯರೆಲ್ಲ ದೇವರು ಬರುವ ಜಾಗದಲ್ಲಿ ಏನು ಇರಬಾರದು ಅಂತ ಎಲ್ಲವನ್ನು ಗುಡಿಸಿ, ದೃಷ್ಟಿಯಿಂದ ಪೂತವಾದ, ಕಣ್ಣೋಟದಿಂದ ಪವಿತ್ರವಾದ, ಕಣ್ಣೋಟದಿಂದ ಪವಿತ್ರ ಆಗೋದು ಅಂದರೆ ಹಿಂಗೆ ನೋಡಿದ್ರೆ ಪವಿತ್ರ ಆಗಲ್ಲ, ಅದರ ಅರ್ಥ ಕಸಗುಡಿಸಿ ದೇವರನ್ನು ಕರ್ಕೊಂಡು ಹೋದರು ಅನ್ನುವಲ್ಲಿಗೆ ದ್ವಾದಶೋಧ್ಯಾಯ, 12ನೇ ಅಧ್ಯಾಯ. ಗತೆ ಚಕ್ರೇತು ಗೋಪಾಲಾ ಕೃಷ್ಣಮಕ್ಲಿಷ್ಟಕಾರಿಣಂ ಊಚು ಪ್ರೀತ್ಯಾಧೃತಂ ದೃಷ್ಟ್ವಾ ತೇನ ಗೋವರ್ಧನಾಚಲಂ. ಯಾವಾಗ ಇಂದ್ರ ಹೋದ ಅವಾಗ ಎಲ್ಲರೂ ಕೂಡ ನುಡಿದರಂತೆ, ವಯಮಸ್ಮಾನ್ ಮಹಾಭಾಗ ಭಗವನ್ಮಹತೋ ಭಯಾತ್ ಗಾವಶ್ಚ ಭವತಾತ್ರಾತಾಃ ಗಿರಿಧಾರಣಕರ್ಮಣ. ಓ ಪೂಜ್ಯನೇ, ಯಾರಯ್ಯ ನೀನು, ನಿನ್ನಿಂದ ಎಲ್ಲ ಭಯಗಳನ್ನು ದಾಟಿದೆವು, ಗೋವುಗಳಿಗೆ ಬಂದ ಆಪತ್ತು ಕೂಡ ಕಣ್ಮರೆಯಾಯಿತು. ಕಾಲಿಯೋ ದಮಿತಸ್ತೋಯೇ ಬಾಲಕ್ರೀಡೇಯ ಮತುಲ ಗೋಪಾಲತ್ವಂ ಜುಗುಪ್ಸಿತಂ ದಿವ್ಯಂ ಚ ಭವತಃ ಕರ್ಮ ಕಿಮೇತತ್ತಾತ ಕಥ್ಯತಾಂ. ನೀನು ಆಡ್ತಾ ಇರೋದು ಆಟಿಕೆ, ಮಕ್ಕಳ ಜೊತೆಗೆ ಎಲ್ಲ ನಾರ್ಮಲ್ ಮಕ್ಕಳ ತರಹನೇ ಇರ್ತೀಯ, ಕಣ್ಣ ಮುಚ್ಚಾಲೆ ಇವುಗಳನ್ನೆಲ್ಲ ಆಡ್ತೀಯ. ಇನ್ನು ಗೋಪಾಲತ್ವಂ ಜುಗುಪ್ಸಿತಂ, ಗೋವುಗಳನ್ನು ಪಾಲನೆ ಮಾಡ್ತೀಯ, ನಾರ್ಮಲ್ ಲೈಫ್. ಆದರೆ ಸೆಲೆಸ್ಟಿಯಲ್ ಆ್ಯಕ್ಷನ್, ದಿವ್ಯವಾದ ಕ್ರಿಯೆಗಳು ಒಂದಕ್ಕೊಂದಕ್ಕೆ ಮ್ಯಾಚೇ ಆಗ್ತಾ ಇಲ್ಲಲ್ಲಪ್ಪ, ಯಾರು ನೀನು, ಯಾಕೆ ಹೀಗೆ ಮಾಡ್ತಾ ಇದ್ದಿ? ಕಾಳಿಯೋ ದಮಿತಸ್ತೋಯೇ ಧೇನಕೋ ವಿನಿಪಾತಿತಃ
ಧೃತೋ ಗೋವರ್ಧನಶ್ಚಾಯಂ ಶಂಕಿತಾನಿ ಮನಾಂಸಿನಃ. ಕಾಲಿಯನನ್ನು ತುಳಿದೆ, ಧೇನುಕನನ್ನು ಕೊಂದೆ, ಗೋವರ್ಧನವನ್ನು ಹೊತ್ತೆ, ಶಂಕಿತಾನಿ ಮನಾಂಸಿನಃ. ನನ್ನ ಮನಸ್ಸು, ನಮ್ಮೆಲ್ಲರ ಮನಸ್ಸು ಭಯಗೊಂಡಿದೆ. ಸತ್ಯಂ ಸತ್ಯಂ ಹರೇಪಾದೌ ಶಪಾಮೋಮಿತ ವಿಕ್ರಮ ಯಥಾವದ್ವೀರ್ಯಮಾಲೋಕ್ಯ ನತ್ವಾಂ ಮನ್ಯಾಮಹೇ ನರಂ. ಖಂಡಿತ ನಿನ್ನ ಅಡಿಗಳನ್ನು ಮುಟ್ಟಿ ಹೇಳ್ತಾ ಇದ್ದೇವೆ, ನೀನು ಯಾರೋ ಮನುಷ್ಯನಲ್ಲ, ಬೇರೆ ಯಾರು ಅಂತ ಗೊತ್ತಿಲ್ಲ. ಪ್ರೀತಿಸ್ತ್ರೀ ಕುಮಾರಸ್ಯ ವ್ರಜಸ್ಯ ತ್ವಯಿಕೇತವ ಕರ್ಮಚೇದಮಶಕ್ಯಂ ಯತ್ ಸಮಸ್ತೈಸ್ತ್ರಿದಚೈರಪಿ. ಇನ್ನು ಯಾರೋ ದೇವತೆಗಳು ಅಂತ ಅಂದ್ಕೊಳ್ಳಿ ಅಂದರೆ ಖಂಡಿತ ಅಲ್ಲ. ನಮ್ಮನ್ನು ಅಷ್ಟೇ ಪ್ರೀತಿಸಿದ್ದಿ ದೇವತೆಗಳಿಗೂ ಆಗದ ಕೆಲಸ. ಯಾಕೆಂದರೆ ಇಂದ್ರನನ್ನು ಮೀರಿದ್ದಿ ಅಂದರೆ ಏನರ್ಥ ಇದಕ್ಕೆ? ಬಾಲತ್ವಂ ಚಾತಿವೀರ್ಯತ್ವಂ ಜನ್ಮ ಚಾಸ್ಮಾಶ್ವಶೋಭನಂ ಚಿಂತ್ಯಮಾನ ಮಮೇಯಾತ್ಮನ್ ಶಂಕಾಂ ಕೃಷ್ಣ ಪ್ರಯಚ್ಛತಿ. ಈ ಪುಟ್ಟ ಹುಡುಗನ ವೇಷ, ಆದರೆ ಮಾಡುವ ಪರಾಕ್ರಮ ಅದ್ಭುತ. ಜನ್ಮ ಚಾಸ್ಮಾಶು ಅಶೋಭನ. ನಮ್ಮಂಥವರಲ್ಲಿ ಕಾಡಿನಲ್ಲೇ ಇರುವವರು, ವಿದ್ಯೆಯ ಗಂಧಗಾಳಿ ಇರದವರು, ನಮ್ಮಲ್ಲಿ ನೀನಿದ್ದೀಯ. ಚಿಂತ್ಯಮಾನ ಮಮೇಯಾತ್ಮನ್. ಇದನ್ನು ಯೋಚನೆ ಮಾಡ್ತಾ ಇದ್ರೆ ಭಯ ಆಗ್ತಾ ಇದೆ. ಯಾರು ನೀನು ಹೇಳು? ದೇವೋವಾ ದಾನವೋವಾ ತ್ವಂ ಯಕ್ಷೋ ಗಂಧರ್ವಯೇವವಾ ಕಿಮಸ್ಮಾಕಂ ವಿಚಾರೇಣ ಬಾಂಧವೋಸಿ ನಮೋಸ್ತುತೇ. ನೀನು ದೇವತೆಯೋ ದಾನವನೋ ಯಕ್ಷನೋ ಗಂಧರ್ವನೋ ಅಲ್ಲ, ನಮಗೇನಾಗಬೇಕಿದೆ? ಕಿಮಸ್ಮಾಕಂ ವಿಚಾರೇಣ ಬಾಂಧವೋಸಿ ನಮೋಸ್ತುತೆ. ನಮಗಂತೂ ಬಾಂಧವ ನೀನು. ಆದರೆ ಒಮ್ಮೊಮ್ಮೆ ಅನಿಸತ್ತೆ ನೀನು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಒಮ್ಮೊಮ್ಮೆ ಅನಿಸತ್ತೆ ಯಾಕೆ ತಿಳ್ಕೊಳ್ಬೇಕು? ಯಾಕೆ ತಿಳ್ಕೊಬೇಕು? ನಮಗೆ ಬಂಧುವಾಗಿದ್ದಾನೆ, ನಮಗೆ ಹಿತವನ್ನು ಉಂಟು ಮಾಡ್ತಾನೆ, ನಮಗೆ ಅಹಿತವನ್ನು ಉಂಟು ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದ್ರೆ ನಮಗೆ ತಡೆಯೋದಾದರೂ ಎಲ್ಲ ಆಗುತ್ತೆ. ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಳೋಲ್ಲ ಇದ್ರ ಬಗ್ಗೆ. ಪರಾಶರೌವಾಚ ಕ್ಷಣಂ ಭೂತ್ವಾತ್ವಸೌ ತೂಷ್ಣೀಂ ಕಿಂಚಿತ್ ಪ್ರಣಯಕೋಪವಾನ್ ಇತ್ಯೇವ ಮುಕ್ತಸ್ಥೈರ್ಗೋಪೈಃ ಕೃಷ್ಣೋಪ್ಯಾಹ ಮಹಾಮತಿ. ಆಗ ಒಂದು ಸ್ವಲ್ಪ ನಕ್ಕ ಅಂತೆ ದೇವರು. ನಕ್ಕು ಒಂದು ಸ್ವಲ್ಪ ಸಿಟ್ಟು ಮಾಡಿಕೊಂಡ ಅಂತೆ. ಹುಬ್ಬು ಸುರುಗಿಸಿ ಅವರನ್ನು ತೀಕ್ಷ್ಣವಾದ ದೃಷ್ಟಿಯಿಂದ ನೋಡ್ತಾ, ಓಹೋ ಹಾಗೋ ಮತ್ಸಂಬಂಧೇನ ಓ ಗೋಪಾಃ ಯದಿ ಲಜ್ಜಾ ನ ಜಾಯತೆ ಶ್ಲಾಘ್ಯೋ ವಾಹಂ ಯತ ಕಿಂವೋ ವಿಚಾರೇಣ ಪ್ರಯೋಜನಂ. ಅಲ್ಲ, ನಾನು ಹುಟ್ಟಿದ್ದಕ್ಕೆ ನಾಚಿಕೆ ಅಂತೂ ಆಗ್ತಿಲ್ವಲ್ಲ? ಲಜ್ಜಾವೋ ಜಾಯತೆ ಮತ್ಸಂಬಂಧೇನ ಓ ಗೋಪಾಃ ಯದಿ ಲಜ್ಜಾ ನ ಜಾಯತೆ ಶ್ಲಾಘ್ಯ. ನಿಮಗೆ ನಾಚಿಕೆ ಆಗದೆ ಹೋದ್ರಾಯ್ತು, ಭಯ ಆಗಲಿ ತೊಂದರೆ ಇಲ್ಲ, ಯಾರಪ್ಪ ಇದು ಅಂತ. ನಾಚಿಕೆ ಆಗಬಾರ್ದು, ಅಯ್ಯೋ ಇವನು ಇರಬೇಕಾ ನಮ್ಮ ಜೊತೆಗೆ ಅಂತ ನಾಚಿಕೆ ಆಗದೆ ಹೋದರೆ ಸಾಕು. ಅಲ್ಲ, ನನ್ನ ತಿಳ್ಕೊಂಡು ಏನು ಮಾಡೋರಿದ್ದೀರಿ ನೀವು? ನನ್ನನ್ನು ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿಬಿಡಿ. ಯದಿ ಓಸ್ತಿ ಮಯಿ ಪ್ರೀತಿ ಶ್ಲಾಘ್ಯೋಹಂ ಭವತಾಂ ಯದಿ ತದಾತ್ಮ ಬಂಧು ಸದೃಶಿ ಬುದ್ಧಿರ್ವ ಕ್ರಿಯತಾಂ ಮಯಿ. ಇಲ್ಲಪ್ಪ ನಿನ್ನ ಮೇಲೆ ಪ್ರೀತಿ ಇದೆ ಅಂದರೆ ಒಬ್ಬರ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಹಿಂದಿನದ್ದೆಲ್ಲ ತಿಳ್ಕೊಳ್ತಾ ಕೂಡೋದಾ? ಅಯ್ಯೋ ಇವ್ರನ್ನ ಪ್ರೀತಿಸ್ಬಿಟ್ಟಿದ್ದೀನಿ ಅಂತ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡೋದಾ? ಹಾಗೆ ಇದ್ದು ಬಿಡ್ಲಿ, ಮುಂದುವರೆದು ಬಿಡ್ಲಿ, ತಿಳ್ಕೊಂಡೇನು ಮಾಡ್ತೀರಾ ಅಂದ. ನಾಹಂ ದೇವೋ ನ ಗಂಧರ್ವೋ ನ ಯಕ್ಷೋ ನ ಚ ದಾನವಃ ಅಹಂ ವೋ ಬಾಂಧವೋ ಜಾತೋ ನೈತಚ್ಚಿಂತ್ಯಂ ಇತೋನ್ಯಥಾ. ನಾನು ದೇವತೆ ಅಲ್ಲ, ಗಂಧರ್ವನಲ್ಲ, ಯಕ್ಷರಲ್ಲ, ದಾನವರಲ್ಲ, ನಿಮ್ಮ ಬಂಧುವಾಗಿ ನಾನು ಹುಟ್ಟಿದ್ದೇನೆ ಅಷ್ಟೆ. ಇನ್ನೇನು ಬೇಕಪ್ಪ ಅಂತ ಕೇಳಿದ. ಇತಿ ಶ್ರುತ್ವಾ ಹರೇರ್ವಾಕ್ಯಂ ಬದ್ಧ ಮೌನಾಸ್ತತೋವನಂ ಯಯುರ್ಗೋಪಾ ಮಹಾಭಾಗಾ ತಸ್ಮಿನ್ ಪ್ರಣಯ ಕೋಪಿನಿ. ಈ ರೀತಿ ಆ ಮಾತು ಕೇಳಿದಾಗ
ಎಲ್ಲರೂ ಸುಮ್ಮನಾದರು. ಇವನನ್ನ ಕೆಣಕೋದು ಬೇಡ ಅಂತ ಅವ್ರ ಪಾಡಿಗೆ ಅವರು ಹೊರಟೋದು. ಕೃಷ್ಣಸ್ತು ವಿಮಲಂ ವ್ಯೋಮ ಶರಚ್ಚಂದ್ರಸ್ಯ ಚಂದ್ರಿಕಾಂ ತದಾ ಕುಮುದಿನೀಂ ಫುಲ್ಲಾಂ ಆಮೋದಿತ ದಿಗಂತರಾಂ. ಆಮೇಲೆ ಶರತ್ಕಾಲ ಬಂತು. ತತ ಕುಮಿದಿನೀಂ ಫುಲ್ಲಾಂ. ಶರತ್ಕಾಲ ಬಂದ ಮೇಲೆ ನೈದಿಲೆ ಅರಳತ್ತೆ. ಯಾಕೆಂದ್ರೆ ನಿರಂತರ ಮಳೆ ಬೀಳ್ತಾ ಇದ್ದರೆ ಚಂದ್ರನೇ ಕಾಣೋದಿಲ್ಲ. ನೈದಿಲೆ ಅರಳೋದಾದರೂ ಎಲ್ಲಿಂದ? ನೈದಿಲೆ ಅರಳಿತು ಅಂದರೆ ಮಳೆ ಬೀಳ್ತಾ ಇರಲಿಲ್ಲ, ಚಂದ್ರನ ಬೆಳಕು ಚೆನ್ನಾಗಿ ಇದೆ ಅಂತ ಅರ್ಥ. ವನರಾಜಿಂ ತಥಾ ಕೂಜತ್ ಭೃಂಗಮಾಲಾ ಮನೋರಮಾಂ ಮನೋಹರಾಂ. ಆಮೇಲೆ ವನರಾಜಿಂ ತಥಾ ಕೂಜತ್, ಕಾಡು ಚೆನ್ನಾಗಿ ಬೆಳೆಯಿತು. ದುಂಬಿಗಳ ಗುಯ್ಗುಡುವಿಕೆ ಮತ್ತೆ ಶುರುವಾಯಿತು. ಝೇಂಕಾರ ಅಂತಾರೆ. ಝೇಮ್ ಅಂತ ಸೌಂಡ್ ಮಾಡುತ್ತೆ. ಝೇಮ್ ಅನ್ನುವ ಸೌಂಡು ಝೇಂಕಾರ. ಅದು ಆ ಅರ್ಥ ತಿಳ್ಕೊಳ್ಬೇಕಲ್ಲ. ಯಾವುದೋ ಒಂದು ಕಡೆ ಸ್ವಾಮಿಗಳು ಹೋಗಿದ್ದು ಸಭೆ. ಈಗ ಪೇದಾವರ ಸ್ವಾಮಿಗಳು ಝೇಂಕರಿಸ್ತಾರೆ ಅಂದ್ಬಿಟ್ರು. ಅವರು ನನ್ನ ಮಾತು ಅಷ್ಟು ಅಸ್ಪಷ್ಟ ಆದರೆ ನೀವು ಹೇಳಬೇಕು, ಇನ್ನೊಂದಿಷ್ಟು ಮೈಕಿನ ವ್ಯವಸ್ಥೆ ಮಾಡಬೇಕು, ಹೀಗೆ ಝೇಂಕರಿಸ್ತಾರೆ ಅಂತೆಲ್ಲ ಅನ್ಬಾರ್ದು. ಆದರೆ ಅವ್ರಿಗೆ ನಾವು ಏನು ಹೇಳಿದ್ದೀವಿ ಅನ್ನೋದು ಗೊತ್ತಾಗಿಲ್ಲ. ಅವರಿಗೆ ಪೇಜಾವರ ಸ್ವಾಮಿ ಮಾತಾಡ್ತಾರೆ ಅಂತ ಹೇಳಬೇಕಿತ್ತು, ಅಷ್ಟೇ ಹೇಳಬೇಕಲ್ವೇ, ಹೊಸ ಶಬ್ದ ಬಳಸಲಿಕ್ಕೆ ಹೋಗಿ. ಕಡೆಗೆ ನಡೆದಾಡುವ ದೇವರೆನಿಸಿದ ಪೇಜಾವರ ಸ್ವಾಮಿಗಳು ಕರೆದು, ಅಯ್ಯೋ ನನ್ನ ಜೀವನ ಎಲ್ಲ ನಾನು ದೇವರಲ್ಲ ನೀವು ದೇವರಲ್ಲ ಅನ್ನೋದಕ್ಕೆ ಮೀಸಲಿಟ್ಟಿದ್ದೀನಿ, ನನ್ನೇ ದೇವರು ಮಾಡ್ಬಿಟ್ರಲ್ಲ ನೀವು. ಅದರಿಂದ ಅಲ್ಲಿ ಚಂದ್ರಿಕೆ ಹಾಗೆ ಆಯ್ತು. ಚೆನ್ನಾಗಿ ಯಾವಾಗ ಶರತ್ಕಾಲ ಬಂತು, ವಿನಾ ರಾಮೇಣ ಮಧುರಂ ಅತೀವ ವನಿತಾ ಪ್ರಿಯಂ ಜಗೌ ಕಲಪದಂ ಶೌರಿ ತಾರಮಂದ್ರ ಕೃತಕ್ರಮಂ. ದೇವರು ಹಾಡ್ಲಿಕ್ಕೆ ಶುರು ಮಾಡಿದ ಅಂತ. ನಮಗೆ ದೇವರು ಹಾಡಲ್ಲ, ಕೊಳಲು ಮಾತ್ರ ಬಾರಿಸೋದು. ಅದು ಬಾರಿಸೋದೇ ನಮ್ಮ ಪಾಲಿಗೆ. ದೇವರು ಕೊಳಲು ನುಡಿಸೋದಲ್ಲ, ಹಾಡಿದ್ದು ಕೂಡ ಇದೆ. ಕೃಷ್ಣ ಹಾಡಿದನಂತೆ. ಆ ಹಾಡು ಹೇಗಿತ್ತು ಅಂತ, ಕಲಪದಂ ಅಸ್ಪಷ್ಟ ಪದ, ಸ್ವಲ್ಪ ಹಾಡಿನಲ್ಲಿ ಅಸ್ಪಷ್ಟ ಆಗೇ ಆಗತ್ತೆ. ತಾರಮಂದ್ರ ಕೃತಕ್ರಮಂ, ಎಲ್ಲಿ ಏರಬೇಕು ಎಲ್ಲಿ ಇಳಿಬೇಕು ಅದು ಮಾತಿಗೂ ಸಮಾನ. ಮಾತಿನಲ್ಲಿಯೂ ಏರಿಳಿತಗಳಿದ್ದರೆ ಅದು ಪರಿಣಾಮ ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಏರಿಳಿತಗಳೇ ಇಲ್ಲದೆ ಇರೋ ಮಾತು ಕೆಲವಿರ್ತದೆ, ಆದರೆ ಅದು ನಿದ್ರೆ ಬಂದ್ಬಿಡುತ್ತೆ. ಏರಿಳಿತಗಳ ಮಾತು ಇಲ್ಲದೆ ಇದ್ದರೆ, ಏರಿಳಿತಗಳಲ್ಲಿ ಇಲ್ಲದೆ ಹೋದರೆ ನಿದ್ರೆ ಬಂದ್ಬಿಡುತ್ತೆ. ಅದು ಆರಾಮವಾಗಿ ತೂಗುದಾಗಿರುತ್ತೆ. ಏರಿಳಿತಗಳಿರುವ ಹಾಡನ್ನು ಹಾಡಿದ. ವಿನಾ ರಾಮೇಣ, ಕೃಷ್ಣ ಇದು ರಾಮ ಇರಲಿಲ್ಲ, ಬಲರಾಮ ಇರಲಿಲ್ಲ. ಟು ಬಿ ನೋಟೆಡ್, ಬಲರಾಮ ಇರಲಿಲ್ಲ. ರಮ್ಯಂ ಗೀತಧ್ವನಿಂ ಶ್ರುತ್ವಾ ಸಂತ್ಯಜ್ಯಾವಸತಾನಸ್ತದಾ ಆಜಗ್ಮುಸ್ತ್ವರಿತಾ ಗೋಪ್ಯಃ ಯತ್ರಾಸ್ತೆ ಮಧುಸೂದನಃ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯನ್ನು ತೊರೆದು ಹಾಡಿನಿಂದ ಸೆಳೆಯಲ್ಪಟ್ಟು ಬಂದ್ರಂತೆ ಅಲ್ಲಿಗೆ. ಶನೈಶ್ಚನೈರ್ಜಗೌ ಗೋಪಿ ಕಾಚಿತ್ತಸ್ಯ ಲಯಾನುಗಂ ದತ್ತಾವಧಾನ ಕಾಚಿಚ್ಚ ತಮೇವ ಮನಸಾ ಸ್ಮರತ್. ಕೃಷ್ಣ ಹಾಡ್ತಾ ಇರುವಾಗ ಒಬ್ಬ ಗೋಪಿ, ಇವಳು ಕೂಡ ಮೆಲುದನಿಯಲ್ಲಿ ತಾನು ಅವನ ಹಾಡುಗಳನ್ನು ಅನುಸರಿಸ್ತಾ ಇದ್ಲು. ಒಬ್ಬಳು ದತ್ತಾವಧಾನ ಕಾಚಿಚ್ಚ, ಇನ್ನು ಕೆಲವೊಬ್ಬಳು ಕಿವಿಗೊಟ್ಟು ಅದರ ಭಾವಗಳನ್ನು ನೆನಪಿಸಿಕೊಂಡಂತೆ. ಅವಳೇನು ಹೇಳಲಿಕ್ಕೆ ಹೋಗಲಿಲ್ಲ. ಕ್ವಚಿಚ್ಚಾವಸತಸ್ಯಾಂತೆ ಕಾಚಿತ್ ಕೃಷ್ಣೇತಿ ಕೃಷ್ಣೇತಿ ಪ್ರೋಚ್ಛಲಜ್ಜಾಮುಪಾಯಯೌ
ಯಯೌ ಚ ಕಾಚಿತ್ ಪ್ರೇಮಾಂಧ ತತ್ಪಾರ್ಶ್ವಮವಿಲಂಬಿತಂ. ಒಬ್ಬಳು ಕೃಷ್ಣ ಕೃಷ್ಣ ಅಂತ ಅಂದ್ಲು. ಇನ್ನು ಒಬ್ಬಳು ಸೀದಾ ಹೋಗಿಬಿಟ್ಲು ಅವನಿದ್ದ ಕಡೆಗೆ. ಕಾಚಿಚ್ಚಾವಸತಸ್ಯಾಂತೆ ಸ್ಥಿತ್ವಾ ದೃಷ್ಟ್ವಾ ಬಹಿರ್ಗುರುಂ ತನ್ಮಯತ್ವೇನ ಗೋವಿಂದಂ ದಧ್ಯೌ ಮೀಲಿತಲೋಚನ. ಒಬ್ಬಳು ಅಲ್ಲಿ ಹೊರಗಡೆ ಎಲ್ಲ ಹಿರಿಯರಿದ್ದಾರೆ, ಇಂತಹ ಸಂದರ್ಭದಲ್ಲಿ ಅವರ ಎದುರುಗಡೆನೆ ಧಡಕ್ಕಂತ ಹೋಗೋದು ಸರಿ ಇರಲ್ಲ ಅಂತ ಹೇಳಿ ಕಣ್ಗಳನ್ನು ಮುಚ್ಚಿ ತನ್ನ ಹೃದಯದಲ್ಲಿ ಕೃಷ್ಣನನ್ನು ಕಂಡುಕೊಂಡಳು. ತಚ್ಚಿತ್ತ ವಿಮಲಾಹ್ಲಾದ ಕ್ಷೀಣ ಪುಣ್ಯತೆಯ ತಥಾ ತದಪ್ರಾಪ್ತಿ ಮಹಾದುಃಖ ವಿಲೀನಾ ಶೇಷಪಾತಕ. ದೇವರಲ್ಲಿಯೇ ಮನಸ್ಸನ್ನು ಇಟ್ಟು ಅಯ್ಯೋ ಅವನನ್ನು ಹೊಂದಲಾಗಲಿಲ್ಲವಲ್ಲ ಅನ್ನುವ ದುಃಖದಿಂದ ಎಲ್ಲ ಪಾಪವನ್ನು ಕಳೆದುಕೊಂಡ್ಲು. ಚಿಂತಯಂತಿ ಜಗತ್ಸೂತಿಂ ಪರಬ್ರಹ್ಮಸ್ವರೂಪಿಣಂ ನಿರುಚ್ಛ್ವಾಸತೆಯ ಮುಕ್ತಿಂ ಗತಾನ್ಯ ಗೋಪಕನ್ಯಕಾ. ದೇವರ ಧ್ಯಾನ ಸಿದ್ಧಿಸಿದ ಹಾಗೆ ಅವಳಿಗೆ ಜನ್ಮಾಂತರದಲ್ಲಿ ಏನು ಜ್ಞಾನ ಇತ್ತು ಅದು ಉದ್ಬುದ್ಧ ಆಯಿತು. ದೇವರು ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾನ್ ಕೃಷ್ಣ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತನ್ನುವ ಒಂದು ಪ್ರಜ್ಞೆ ಬಂದು ನಿರುಚ್ಛ್ವಾಸತೆಯ ಉಸಿರು ಕಟ್ಟಿ ತನ್ನ ದೇಹವನ್ನು ತ್ಯಾಗ ಮಾಡಿ ಒಳ್ಳೆ ಲೋಕವನ್ನು ಹೊಂದಿದಳು. ಹೀಗಾಗಿ ಕೃಷ್ಣನನ್ನ ಸಾಮಾನ್ಯ ಅಂತ ಅವತ್ತಿನ ಯಾರೂ ಕೂಡ ಪರಿಗಣಿಸಿಲ್ಲ. ಹೀಗಾಗಿ ಹೋದಾಗ ಸುಮ್ಮನೆ ಇದ್ರು. ಯಾವುದೋ ದೈವ ಸಂಕಲ್ಪ, ಅಧಿಕ ಪ್ರಸಂಗ ಅಂತೂ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ರು. ಬೇರೆ ಯಾರಿಗೂ ಹಾಗೆ ಮಾಡ್ಲಿಕ್ಕೆ ಬಿಡಲಿಲ್ಲ, ಮಾತ್ರ ಹಂಗೆ ಬಿಡಲ್ಲ. ಕೃಷ್ಣ ಒಬ್ಬನೇ. ಹಾಗೆ ನಾವ್ಯಾರೂ ಹಾಗಿಲ್ಲೂ ಇಲ್ಲ. ಕೃಷ್ಣನನ್ನ ಪೂಜಿಸಬೇಕು ಅಂತಂದರೆ 4 ಹುಡುಗಿಯರ ಜೊತೆ ಕುಣಿಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಒಂದು ಇತ್ತು, ನೀಲಾಂಬರರು ಅಂತ, ನೀಲಪಟ್ಟರು ಅಂತ ಕರೀತಾ ಇದ್ರು. ಅವರದೇ ಹಿಪ್ಪಿಗಳ ಇನ್ನೊಂದು ರೂಪವೇ. ಆದರೆ ದೇವರ ಸಂಕಲ್ಪ, ದೇವರ ಯೋಗ್ಯತಾನುಗುಣವಾದ ಪ್ರೀತಿ ಆಗಿದೆ. ಆದ್ದರಿಂದಾಗಿ ಅದಕ್ಕೆ ಯೋಗ್ಯರಾದವರನ್ನು ದೇವರು ಆ ತರಹದ ಪ್ರೀತಿಯನ್ನು ಕೊಟ್ಟ ಅವರಿಗೆ. ಚಿಂತಯಂತಿ ಜಗತ್ಸೂತಿಂ ಗೋಪಿ ಪರಿವೃತೋ ರಾತ್ರಿಂ ಶರಚ್ಚಂದ್ರ ಮನೋರಮಾಂ ಮಾನಯಾಮಾಸ ಗೋವಿಂದ ರಾಸಾರಂಭ ರಸೋತ್ಸುಕ. ರಾಸ ನೃತ್ಯವನ್ನು ಮಾಡಬೇಕು ಅಂತ. ರಾಸ ಅಂತನ್ನುವುದು ಅದೊಂದು ಪದ್ಧತಿ. ಆ ರಾಸ ನೃತ್ಯದ ಬಗ್ಗೆ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಭಾಗವತದಲ್ಲಿ ಸ್ವಲ್ಪ ಹೇಳಿದ್ದಾರೆ, ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ. ಆಮೇಲೆ ಬೇರೆ ನಾಟ್ಯಾದಿ ಶಾಸ್ತ್ರಗಳಲ್ಲಿಯೂ ಕೂಡ ಅದಿದೆ. ರಾಸ, ಹಲ್ಲೀಸಕ ಅಂತ ಒಂದು ನೃತ್ಯ, ಹೀಗೆ ಬೇರೆ 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 ಡ್ಯಾನ್ಸಿನ ಪ್ರಕಾರಗಳು ಇದೆ. ಭಾರತದಲ್ಲಿ ಇದೊಂದಿರಲಿಲ್ಲ. ಶ್ರೀಕೃಷ್ಣ ರಾಸ ಅಂತನ್ನುವ ಹೆಸರಿನ ಒಂದು ನೃತ್ಯವನ್ನು ಮಾಡಿದ. ಆ ರೀತಿ ಮಾಡ್ತಾ ಇದ್ದಾಗ ಗೋಪ್ಯಶ್ಚ ವೃಂದತಃ ಕೃಷ್ಣ ಚೇಷ್ಟಾ ಸ್ವಾಯತ್ತಮೂರ್ತಯ ಅನ್ಯ ದೇಶಂ ಗತೆ ಕೃಷ್ಣೇ ಚೇರಿರು ವೃಂದಾವನಾಂತರಂ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ದೇವರು ಕಣ್ಮರೆಯಾದ. ಉಳಿದದ್ದನ್ನು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಮತ್ತೆ ಈಗ ವಿಷ್ಣು ತತ್ವ ನಿರ್ಣಯ ಉಂಟು.